ನಮಸ್ಕಾರ. ಈಗಾಗಲೇ ನಾವು ಕಳೆದ ಎಪಿಸೋಡ್ನಲ್ಲಿ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ವಿ ಮತ್ತು ಔರಂಗಜೇಬನ ಕ್ರೂರತ್ವದ ಬಗ್ಗೆ, ನಮ್ಮ ಹಿಂದೂ ಧರ್ಮ ವಿರೋಧದ ಬಗ್ಗೆ ಹೇಳಿದ್ವಿ. ಆ ಔರಂಗಜೇಬ ಎಷ್ಟೊಂದು ಹಿಂದೂಗಳನ್ನ ವಿರೋಧ ಮಾಡ್ತಿದ್ದ, ಯಾವ ರೀತಿ ಬಲಾತ್ಕಾರವಾಗಿ ಹಿಂದೂಗಳನ್ನ ಮತಾಂತರಗೊಳಿಸಿ ಮುಸ್ಲಿಮರನ್ನಾಗಿ ಪರಿವರ್ತನೆ ಮಾಡುವಂತಹ ಕೆಲಸಕ್ಕೆ ಕೈ ಹಚ್ಚಿದ್ದ ಅನ್ನೋದು ಎಲ್ಲರಿಗೂ ವೇದ್ಯದ ಸಂಗತಿ. ಅದರಲ್ಲೂ ಕೆಲವರಿಗೆ ಆ ತೀವ್ರತೆ ಅರ್ಥ ಆಗಿರುತ್ತದೆ. ಆ ಒಂದು ಹಿಂದೂ ಧರ್ಮ ವಿರೋಧಿ ನೀತಿಯ ವಿರುದ್ಧ ಜಾಟರು ತಿರುಗಿಬೀಳ್ತಾರೆ. ಜಾಟರು ತಿರುಗಿಬಿದ್ದಾಗ ಔರಂಗಜೇಬ ಅವರನ್ನ ಅತ್ಯಂತ ಹೀನಾಯವಾಗಿ ಬರ್ಬರವಾಗಿ ಅವರನ್ನ ಸಾಯಿಸ್ತಾನೆ. ಇಡೀ ಊರಿಗೆ ಸೈನ್ಯವನ್ನ ಅಟ್ಸ್ಬಿಟ್ಟು ಇಡೀ ಊರಿನ ಜನರೆಲ್ಲ ಸಾಯಿಸ್ತಾನೆ. ಇಷ್ಟೊಂದು ಭೀಕರವಾಗಿ ಅವರನ್ನ ಕೊಂದಾಗ್ತಾನೆ. ಅದೇ ರೀತಿಯಲ್ಲಿ ಕಾಶ್ಮೀರಿ ಪಂಡಿತರನ್ನು ಕೂಡ ಅತ್ಯಂತ ಬರ್ಬರವಾಗಿ ಸಾಯಿಸ್ತಾನೆ, ಯಾಕಂದ್ರೆ ಮುಸ್ಲಿಂ ಧರ್ಮಕ್ಕೆ ಬರಲಿಲ್ಲ ಅಂತ. ಹಾಗೆಯೇ ಹಿಂದೂ ಧರ್ಮೀಯರ ಮೇಲೆ ಬಲಾತ್ಕಾರವಾದಂತಹ ಒಂದು ತೆರಿಗೆಯನ್ನ ಹಾಕ್ತಾನೆ, ಜಜೀರಾ ಅಂತ ಹೇಳಿ. ಯಾಕೆಂದ್ರೆ ಮುಸ್ಲಿಮರಿಗಾಗ್ಲಿ ಉಳಿದವರಿಗಾಗ್ಲಿ ಅದರ ತೆರಿಗೆ ಅನ್ವಯ ಆಗೋದಿಲ್ಲ, ಆದ್ರೆ ಹಿಂದೂಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಯಾಕಂತಂದ್ರೆ ಹಿಂದೂಗಳು ಆ ಒಂದು ತೆರಿಗೆಯ ಹೊಡೆತವನ್ನ ತಾಳಲಾರದೇನೆ ಮುಸ್ಲಿಂ ಧರ್ಮಕ್ಕೆ ಹೋಗ್ಬೇಕಾಗಿತ್ತು. ಇಂತಹ ಒಂದು ಭೀಕರವಾದ ಪರಿಸ್ಥಿತಿಯನ್ನ ಔರಂಗಜೇಬ ತಂದಿಡ್ತಾನೆ. ಔರಂಗಜೇಬ ಇಷ್ಟೇ ಮಾಡೋದಿಲ್ಲ, ಎಲ್ಲಾ ರೀತಿಯಂತ ಹಿಂದೂಗಳನ್ನ ಅನೇಕ ತನ್ನ ಯಾರು ಹಿಂದೂಗಳಾಗಿ ಬದಲಾವಣೆಯಾಗಿ ಬರ್ತಾರೋ ಒಬ್ಬ ವ್ಯಕ್ತಿಗೆ, ಗಂಡಸಿಗೆ 4 ರೂಪಾಯಿ, ಅದೇ ರೀತಿಯಲ್ಲಿ ಒಂದು ಹೆಣ್ಣಿಗೆ 2 ರೂಪಾಯಿ ಬಹುಮಾನವನ್ನು ಕೊಡುವಂತ ವ್ಯವಸ್ಥೆ ಕೂಡ ಜಾರಿಗೆ ತಂದಿದ್ದ. ಅಂದ್ರೆ ಈ ಆಮಿಷಕ್ಕೆ, ಈ ಪ್ರಲೋಭೆಗೆ ಒಳಗಾಗಿ ಬರುವವರು ಬಂದ್ಬಿಡ್ಲಿ ಅಂತ. ಆದ್ರೆ ಅನೇಕ ಹಿಂದೂ ಧರ್ಮೀಯರು ತಮ್ಮ ಧರ್ಮದ ಶ್ರೇಷ್ಠತೆಯನ್ನ ಮನಗಂಡು ಅದನ್ನ ಧರ್ಮವನ್ನು ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗ್ತಿರ್ಲಿಲ್ಲ. ಅಂತಹವರ ಒಂದು ಬರ್ಬರ ಹತ್ಯೆ ಮಾಡ್ತಾ ಇದ್ದ. ಇಂತಹ ಒಂದು ಅತ್ಯಂತ ಕ್ರೂರಿ ದೊರೆ ಔರಂಗಜೇಬ ಆಗಿದ್ದ. ಔರಂಗಜೇಬ ತನ್ನ ತಂದೆಯನ್ನೇ ಸೆರೆಯಾಳಾಗಿಟ್ಟಿದ್ದ. ತನ್ನ ಸಹೋದರನನ್ನೇ ಅಧಿಕಾರಕ್ಕಾಗಿ ಹತ್ಯೆ ಮಾಡಿದಂತಹ ಒಬ್ಬ ರಾಜ ಯಾರಾದ್ರೂ ಇದ್ರೆ ಅದು ಔರಂಗಜೇಬ. ಹೀಗೆ ಮಾನವೀಯತೆಯೇ ಇಲ್ಲದಂತಹ ರಾಜ ಔರಂಗಜೇಬ. ಈತ ತನ್ನ ಸ್ವಂತದವರನ್ನೇ ಕೊಲೆ ಮಾಡಿದ್ದ ಮತ್ತು ತನ್ನ ತಂದೆಯನ್ನೇ ಸೆರೆಯಾಳಾಗಿಟ್ಟಿದ್ದ ಅಂತಂದ್ರೆ ಇನ್ನು ಹಿಂದೂ ಧರ್ಮೀಯರನ್ನ ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ಹಿಂದೂ ಧರ್ಮೀಯರನ್ನ ಇಷ್ಟೊಂದು ಬರ್ಬರವಾಗಿ ಕ್ರೂರವಾಗಿ ಹತ್ಯೆ ಮಾಡ್ತಾ ಬಂದ ಅಂತಂದ್ರೆ ಅವನು ಇನ್ನೇನು ಇಡೀ ದೇಶವನ್ನ ಮುಸ್ಲಿಮಯ ಮಾಡಿಬಿಡ್ತಾನೆ ಹೇಳುವಂತ ಹೆದರಿಕೆ ಪ್ರತಿಯೊಬ್ಬ ಹಿಂದೂವಿನಲ್ಲಿ ಹುಟ್ಟಿದ್ದು ಸತ್ಯ. ಆಗಲೇ ಜನನವಾದದ್ದು ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ತನ್ನ ಸಣ್ಣ ಸೈನ್ಯದೊಂದಿಗೆ ಹೇಗೆ ಯುದ್ಧ ಮಾಡ್ತಾ ಬರ್ತಾರೆ ಅಂತಂದ್ರೆ ಔರಂಗಜೇಬನಿಗೆ ಎಲ್ಲೂ ಕೂಡ ಅವ್ರನ್ನ ಹೇಗೆ ಸೆರೆ ಹಿಡಿಬೇಕು ಹೇಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಲೇ ಇಲ್ಲ. ಯಾಕಂದ್ರೆ ಅವರಿಗೆ ಶಿವಾಜಿ ಮಹಾರಾಜರ ಚಾಣಕ್ಯತೆ ಮುಂದೆ ಇವನ ಶಕ್ತಿ, ಸೈನ್ಯ ಎಲ್ಲವೂ ವಿಫಲ ಆಗಿತ್ತು. ಶಿವಾಜಿ ಮಹಾರಾಜರು ಚಿಕ್ಕ ಸೈನ್ಯ ಆದರೂ ಕೂಡ ಔರಂಗಜೇಬನನ್ನ ಗೆರಿಲ್ಲಾ ಯುದ್ಧದ ಮೂಲಕ, ಕಪಟ ಯುದ್ಧದ ಮೂಲಕ ಸೋಲಿಸ್ತಾ ಬಂದ್ರು. ಅವರ ಅತ್ಯಂತ ಪರಾಕ್ರಮಶಾಲಿಗಳಾದಂತಹ ಸೈನಿಕರು, ಶಾಹಿಸ್ತೆ ಖಾನ್ ಇರ್ಬೋದು, ಇವನ್ನೆಲ್ಲರನ್ನೂ ಅತ್ಯಂತ ಚಾಣಾಕ್ಷತನದಿಂದ ಸೋಲಿಸ್ತಾ ಬರ್ತಾನೆ. ಕೊನೆಗೆ ಶಿವಾಜಿ ಮಹಾರಾಜರು ಈ ಔರಂಗಜೇಬನ ಮೊಘಲರ ಒಂದು ಸಾಮ್ರಾಜ್ಯವನ್ನೇ ನಿರ್ನಾಮ ಮಾಡ್ತಾರೆ. ಅಂದ್ರೆ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾರೆ. ಈ ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಆಗಿದ್ದು ಶಿವಾಜಿ ಮಹಾರಾಜರಿಂದ. ಆ ಶಿವಾಜಿ ಮಹಾರಾಜರ ನಂತರದಲ್ಲಿ ಔರಂಗಜೇಬ ತಾನು ಮತ್ತೆ ಮೆರಿಬಹುದು ಹೇಳುವಂತ ಆಸೆ ಹೊತ್ತುಕೊಂಡು ಕಾದು ಕುಳಿತಿರ್ತಾನೆ. ಆ ಮೊಘಲರು ಕೂಡ ಈ ಶಿವಾಜಿ ಮರಣದ ನಂತರ ನಾವು ಇನ್ನೇನು ಗೆದ್ದು ಬಿಡಬಹುದು ಹೇಳುವಂತ ವಿಚಾರ ಮಾಡ್ತಾರೆ. ಆದ್ರೆ ಶಿವಾಜಿ ಮಹಾರಾಜರ ಎರಡನೇ ಮಗ ಶಿವಾಜಿ ಮಹಾರಾಜರ ಮಗ ಸಾಂಬಾಜಿ ಮಹಾರಾಜ್ ಅಧಿಕಾರಕ್ಕೆ ಬರ್ತಾರೆ. ಸಾಂಬಾಜಿ ಮಹಾರಾಜರು ಅಪ್ಪಟ ದೇಶಪ್ರೇಮಿ ಮತ್ತು ತಂದೆಯಷ್ಟೇ ಧರ್ಮಪ್ರೇಮಿಯೂ ಆಗಿದ್ದರು. ಸಾಂಬಾಜಿ ಮಹಾರಾಜರ ಆ ಯುದ್ಧ ಕೌಶಲ್ಯ ಹೇಗಿತ್ತು ಅಂತಂದ್ರೆ ತಾವು ಮಾಡಿದ ಯುದ್ಧಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಯುದ್ಧಗಳಲ್ಲಿ ಗೆದ್ದಿದ್ರು ಅವರು. ಅದಕ್ಕೆ ಕಾರಣನೂ ಇದೆ. ಯಾಕೆಂತಂದ್ರೆ ಶಿವಾಜಿ ಮಹಾರಾಜರು ಒಂದು ಅಡಿಪಾಯವನ್ನ ಹಾಕೊಟ್ಟು ಹೋಗಿದ್ರು ಸಾಂಬಾಜಿ ಮಹಾರಾಜರಿಗೆ. ಆದ್ರೆ ಶಿವಾಜಿ ಮಹಾರಾಜರಿಗೆ ಅವರ ಆರಂಭದ ದಿನಗಳಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಈ ಧರ್ಮ ಪ್ರೇಮ ಮತ್ತು ದೇಶ ಪ್ರೇಮ ಬಂದಿತ್ತು. ಆದ್ರೆ ಅವರಿಗೆ ಆ ಅಡಿಪಾಯ ಇರಲಿಲ್ಲ. ಅಂದ್ರೆ ಸೈನ್ಯ ಇರಲಿ ಅಥವಾ ಸ್ನೇಹಿತರಾಗಿರ್ಲಿ, ಅವರನ್ನು ಬೆಂಬಲಿಸುವಂತಹ ಹಿತೈಷಿಗಳಾಗಿರ್ಲಿ ಇರ್ಲಿಲ್ಲ. ಆದ್ರೆ ಸಂಭಾಜಿ ಮಹಾರಾಜರಿಗೆ ಶಿವಾಜಿ ಮಹಾರಾಜರು ಹಾಕಿಕೊಟ್ಟಂತಹ ಒಂದು ಫೌಂಡೇಶನ್ ಇತ್ತು. ಆದ್ರೂ ಕೂಡ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ. ಅನೇಕ ಯುದ್ಧಗಳನ್ನ ಮೊಘಲರ ಜೊತೆಗೆ ಮಾಡ್ತಾರೆ, ಅದೆಲ್ಲದರಲ್ಲೂ ಗೆಲ್ತಾರೆ. ಕೊನೆಗೊಮ್ಮೆ ನಮ್ಮವರದೇ ಕುತಂತ್ರದಿಂದಾಗಿ ಸಂಭಾಜಿ ಮಹಾರಾಜರು ಔರಂಗಜೇಬನಿಗೆ ಸೆರೆ ಸಿಕ್ಬಿಡ್ತಾರೆ. ಆದ್ರೆ ಸೆರೆ ಸಿಕ್ಕಿದಾಗ ಔರಂಗಜೇಬ ಕೇಳಿದು ಒಂದೇ ಮಾತು, ನೀನು ಮುಸ್ಲಿಂ ಧರ್ಮಕ್ಕೆ ಬಾ, ನಿನ್ನಷ್ಟು ಪರಾಕ್ರಮಶಾಲಿಯನ್ನ ನಾನು ನೋಡಿಯೇ ಇಲ್ಲ, ಹಾಗಾಗಿ ನೀನು ಮುಸ್ಲಿಂ ಧರ್ಮಕ್ಕೆ ಬಾ, ನನ್ನ ಅರ್ಧ ರಾಜ್ಯವನ್ನು ನಿನ್ ಕೊಡ್ತೇನೆ ಅಂತ ಔರಂಗಜೇಬ್ ಹೇಳ್ತಾನೆ. ಆದ್ರೆ ಸಂಭಾಜಿ ಮಹಾರಾಜ್ ಹೇಳ್ತಾರೆ, ನಿನ್ನ ಅರ್ಧ ರಾಜ್ಯ ಏನು ಬಂತಪ್ಪ, ನನಗೆ ನನ್ನ ಧರ್ಮವೇ ಮುಖ್ಯ, ನನ್ನ ದೇಶವೇ ಮುಖ್ಯ ಅಂತ ಹೇಳಿ ಅವರ ಒಂದು ಮಾತನ್ನ ತಿರಸ್ಕರಿಸ್ತಾರೆ. ಅಲ್ಲಿಂದ ಆರಂಭ ಆಗತ್ತೆ ಔರಂಗಜೇಬನ
ಅತ್ಯಂತ ಕ್ರೌರ್ಯದ ವರ್ತನೆ ಸಂಭಾಜಿ ಮಹಾರಾಜರ ಜೊತೆಗೆ ಏನು ಅಂದ್ರೆ ಆ ದಿವಸ ಅತ್ಯಂತ ಚಿತ್ರ ಹಿಂಸೆ ಕೊಟ್ಟು ಅವರನ್ನ ಹೊಡಿತಾರೆ, ಇಡೀ ಮೈ ಚರ್ಮವನ್ನ ಸುಲಿದು ಬಿಡ್ತಾರೆ. ಆಗ ಹೇಳ್ತಾನೆ, ಮತ್ತೊಮ್ಮೆ ಹೇಳ್ತಾನೆ ಔರಂಗಜೇಬ, ನೋಡಪ್ಪ ಇನ್ನೂ ನಿನಗೆ ಅವಕಾಶ ಇದೆ, ನೀನು ಅತ್ಯಂತ ಪರಾಕ್ರಮಿ, ನಿನ್ನಂತ ಪರಾಕ್ರಮಿ ನನ್ನ ಜೊತೆಗೆ ಇರಬೇಕು, ನೀನು ಮುಸ್ಲಿಂ ಧರ್ಮಕ್ಕೆ ಬಾ ಅಂತ. ಆಗ ಮತ್ತೊಮ್ಮೆ ಸಂಭಾಜಿ ಮಹಾರಾಜ್ ಹೇಳ್ತಾರೆ, ನೀನು ಇವತ್ತಲ್ಲ ಯಾವತ್ತು ಕೇಳಿದ್ರು ನಾನು ಒಂದೇ ಮಾತು, ನನ್ನ ಕೊನೆ ಉಸಿರಿರುವವರೆಗೂ ನಾನು ಹೇಳೋದು ಒಂದೇ ಮಾತು, ನಾನು ಹಿಂದೂ ಧರ್ಮದಲ್ಲಿ ಇರ್ತೇನೆ, ನಾನು ಅತ್ಯಂತ ಶ್ರೇಷ್ಠವಾಗಿ ಪ್ರೀತಿಸುವಂತ ಧರ್ಮ ಯಾವುದಾದ್ರೂ ಹಿಂದೂ ಧರ್ಮ, ಅದನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಹಿಂಸೆ ಆರಂಭ ಆಯಿತು. ಔರಂಗಜೇಬ ಹೇಳ್ತಾನೆ, ನೀನು ನಿನ್ನ ಸಾವು ಹೇಗೆ ತಂದ್ಕೋತೀಯ ಅಂತಂದ್ರೆ, ನಾನು ಕನಸ್ಕೊಂಡಿದ್ದೆ ಹೀಗೆ ಸಾಯಿಸ್ಬೇಕು ಅಂತ, ಅದು ನನ್ನ ಕನಸಿಗೂ ಮೀರಿ ಅಷ್ಟು ಚಿತ್ರ ಹಿಂಸೆ ಕೊಟ್ಟು ನಿನ್ನನ್ನು ಸಾಯಿಸ್ತೇನೆಪ್ಪ ನೋಡು ಅಂತ. ಅಂದ್ರೆ ಅಷ್ಟು ಹೆದರ್ಸ್ತಾನೆ ಸಂಭಾಜಿ ಮಹಾರಾಜರನ್ನ. ಸಂಭಾಜಿ ಮಹಾರಾಜ್ ಹೇಳ್ತಾರೆ, ನನ್ನ ಸಾವು ನಿನ್ ಕೈಲಿ ಆಗ್ಬೇಕು ಹೇಳಿದ್ರೆ ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನನ್ನ ಧರ್ಮಾಂತರ ಮಾಡ್ಬೇಕು ಅಂತ ನೀನು ಇದೆಯಲ್ಲ, ಅದನ್ನು ಎಂದಿಗೂ ಯಶಸ್ಸು ಸಿಗೋದಿಲ್ಲ ನಿನಗೆ, ನಾನು ಹಿಂದುವಾಗಿಯೇ ಸಾಯ್ತೇನೆ ಅಂತ ಹೇಳ್ತಾರೆ. ಇದು ಹಿಂದೂ ಧರ್ಮದ ಒಂದು ಶ್ರೇಷ್ಠವಾದಂತಹ ರಾಜರ ಲಕ್ಷಣ. ಹಾಗೆಯೇ ಆ ಒಂದು ಹಿಂಸೆ, ಪ್ರತಿ ದಿವಸ ಹಿಂಸೆ ಕೊಟ್ಟು ಅವರನ್ನ ಪ್ರಲೋಭನೆಗೆ ಒಳಪಡಿಸ್ತಾನೆ. ಆದ್ರೆ ಯಾವುದಕ್ಕೂ ನಮ್ಮ ಸಂಭಾಜಿ ಮಹಾರಾಜರು ಒಪ್ಪೋದಿಲ್ಲ. ಒಂದನೇ ದಿವಸ ಅವನ ಒಂದನೇ ಉಗ್ರನ ಅತ್ಯಂತ ಹಿಂಸಾತ್ಮಕವಾಗಿ ಉಗ್ರನ್ನ ಕೀಳ್ತಾರೆ. ಆ ಉಗ್ರ ಕಿತ್ತರೆ, ಉಗ್ರ ಜಪ್ಪಿದ್ರೆ ಯಾವ ರೀತಿಯಾದ ನಮಗೆ ನೋವಾಗತ್ತೆ, ನೆತ್ತಿಯಿಂದ ಕಾಲು ಪಾದ ತುದಿವರೆಗೂ ಕೂಡ ಆ ನೋವು ಸಹಿಸಲಾರದ ನೋವು ಆಗತ್ತೆ, ನಮ್ಗೆ ಗೊತ್ತುಂಟು. ಆದ್ರೆ ಹಸಿ ಜೀವದ ಉಗ್ರನ್ನ ಕಿತ್ತು ತೆಗಿತಾನೆ ಔರಂಗಜೇಬ. ಆಗ್ಲೂ ಕೂಡ ಸಂಭಾಜಿ ಮಹಾರಾಜರಲ್ಲಿ ಬಂದದ್ದು, ನಮ್ಮ ಹಿಂದೂ ಧರ್ಮವೇ ಶ್ರೇಷ್ಠ, ನಾನು ಹಿಂದೂ ಧರ್ಮವನ್ನ ಬಿಡೋದಿಲ್ಲ ಅಂತ. ಹೀಗೆ ಪ್ರತಿ ದಿವಸ ಒಂದೊಂದೇ ಉಗ್ರನ್ನ ಕೀಳ್ತಾನೆ, ಚರ್ಮವನ್ನ ಸೀಳ್ತಾನೆ. ಏನೇ ಹಿಂಸೆ ಕೊಟ್ಟರು ಕೂಡ ಸಂಭಾಜಿ ಮಹಾರಾಜರು ಬದಲಾಗೋದಿಲ್ಲ. ಕೊನೆಗೊಮ್ಮೆ 39 ದಿವಸಗಳ ಕಾಲ ಚಿತ್ರ ಹಿಂಸೆ ಕೊಟ್ಟು ಆ ಸಂಭಾಜಿ ಮಹಾರಾಜನ ಬದಲಾಯಿಸುವಂತ ಪ್ರಯತ್ನ ಔರಂಗಜೇಬ ಮಾಡ್ತಾನೆ. ಇದೇ ಸಾಕ್ಷಿ ಸಾಕು ಔರಂಗಜೇಬ ಎಷ್ಟೊಂದು ಕ್ರೂರಿ ಅನ್ನೋದಕ್ಕೆ. ಕೊನೆಗೆ ಹೇಳ್ತಾನೆ, ಈ 40ನೇ ದಿವಸ ಹೇಳ್ತಾರೆ, ಇವತ್ತು ಕೂಡ ನೀನು ಮನಸ್ಸು ಮಾಡಿದ್ರೆ ಮುಸ್ಲಿಂ ಧರ್ಮಕ್ಕೆ ಬಂದ್ರೆ ನಿನ್ನನ್ನು ಬಚಾವ್ ಮಾಡ್ತೇನೆ, ಇಲ್ಲ ಅಂದ್ರೆ ನೀನು ಅತ್ಯಂತ ಬರ್ಬರವಾಗಿ ಸತ್ತೋಗ್ತೀಯಾ ಅಂತ. ಆಗ ಸಂಭಾಜಿ ಮಹಾರಾಜ್ ಹೇಳ್ತಾರೆ, ನೀನು ನನ್ನನ್ನು ಸಾಯಿಸಿದ್ರೂ ಪರವಾಗಿಲ್ಲ, ನೀನು ಸಾಯಿಸ್ತೀಯ ಅಂತ ಗೊತ್ತು ನನಗೆ, ಆದರೆ ನನ್ನ ದೇಹದಿಂದ ಬಿದ್ದ ಒಂದೊಂದು ರಕ್ತ ಕೂಡ ನನ್ನ ಮುಂದಿನ ಪೀಳಿಗೆ ಹಿಂದೂಗಳಿಗೆ ಪ್ರೇರಣೆ ಆಗತ್ತೆ, ಅದೊಂದು ಇತಿಹಾಸದಲ್ಲಿ ದಾಖಲೆ ಆಗತ್ತೆ, ಮುಂದೊಂದು ನಿನ್ನ ಅವಿನಾಶ ಆಗತ್ತೆ, ನಿಂದು ನಾಶ ಆಗತ್ತೆ. ಹಾಗಾಗಿ ನಾನು ಸಾವಿಗೂ ಕೂಡ ಹೆದರೋದಿಲ್ಲ, ನನ್ನ ಪ್ರತಿ ರಕ್ತ ಕೂಡ ಮುಂದಿನ ಹಿಂದೂಗಳಿಗೆ ಪ್ರೇರಣೆ ಆಗಬೇಕು ಅಂತ ಅವರು ಪ್ರಾಣವನ್ನು ಬಿಡ್ತಾರೆ. ಇಂಥ ಒಂದು ಅದ್ಭುತವಾದ ಮಹಾರಾಜ ಯಾರಾದರೂ ಇದ್ರೆ ಅದು ಸಂಭಾಜಿ ಮಹಾರಾಜ್. ಇಂಥ ಒಂದು ಸಂಭಾಜಿ ಮಹಾರಾಜರ ಬಗ್ಗೆ ಇವತ್ತು ನಾವು ಕೇಳಿದ್ವಿ. ನಮ್ಮ ಮುಂದಿನ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯ ಬಗ್ಗೆ, ಹಿಂದೂ ಧರ್ಮದಲ್ಲಿ ಆಗಿರುವ ರಾಜರುಗಳ ಬಗ್ಗೆ, ಮೊಘಲರ ನಮ್ಮ ಹಿಂದೂ ಧರ್ಮದ ಮೇಲೆ ಮಾಡಿದಂತಹ ಆಕ್ರಮಣದ ಬಗ್ಗೆ, ಕೇವಲ ಮೊಘಲರೇ ಅಷ್ಟೇ ಅಲ್ಲ, ಬೇರೆ ಬೇರೆ ಧರ್ಮದವರು ನಮ್ಮ ದೇಶದ ಮೇಲೆ, ನಮ್ಮ ಧರ್ಮದ ಮೇಲೆ ಆಕ್ರಮಣ ಮಾಡಿದ್ರ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡ್ತೇವೆ. ಅಲ್ಲಿವರೆಗೂ ತಾವು ನಮ್ಮ ಈ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ಒಂದು ವಿಚಾರ ಮುಂದಿನ ಎಲ್ಲ ಹಿಂದೂಗಳಿಗೂ ತಲುಪುವಂತಾಗ್ಲಿ. ಧನ್ಯವಾದಗಳು, ನಮಸ್ಕಾರ.